ತುಮಕೂರು ಜಿಲ್ಲೆಯಲ್ಲಿ 5 ಸಾವದು ಆನೆ ತುಳಿತದಿಂದ. ರೌಡಿ ರಂಗ, ಸಿದ್ಧ, ಮ್ಯಾಕ್ಸ್ ಅಂತ ಒಂದು SIT ಬ್ಯಾಕ್ ಗೇಟಿಂದ ಬಂದುಬಿಟ್ಟು ಕಾಂಪೌಂಡ್ ವಾಸವಿ ಹೈಸ್ಕೂಲ್ ಕಾಂಪೌಂಡ್ ಎಲ್ಲ ಹೊಡ್ಕೊಂಡು ಬಂದು ತುಮಕೂರು ಯೂನಿವರ್ಸಿಟಿ ರೋಡ್ವರೆಗೂ ಬಂದಿದ್ದಾವೆ. ವಾಕಿಂಗ್ ಹೋದವರೆಲ್ಲ ಆಶ್ಚರ್ಯ ಆನೆ ನೋಡಿ. ಅದು ಆನೆ ಸೊಂಡ್ಲು ಒಂಥರ ಆಂಟೆನ ಇದ್ದಂಗೆ. ತಿಪ್ಟೂರು, ಅರಸೀಕೆರೆ ಮತ್ತು ಹೀಗೆ ಹೋಗಿ ಮತ್ತು ಚಿಕ್ಕಮಂಗ್ಳೂರನ್ನ ಸೇರ್ಕೊಳ್ಳೋದು ಮೈಗ್ರೇಷನ್ನಲ್ಲಿ. ಇದರಲ್ಲಿ ತುಮಕೂರಲ್ಲಿ ಬರ್ತಾ ಇದಲ್ಲ, ಯಾವುದು ಸರ್ ಲೀಡರ್ ಇಲ್ಲಿ? ಸಿದ್ಧ, ರಂಗ ಮತ್ತು ಮ್ಯಾಕ್ಸು ಇವ್ರು 3 ಇದ್ದಿದ್ರೆ ಇಲ್ಲಿ ತುಮಕೂರು ಜಿಲ್ಲೆಗೆ ಪ್ರತಿ ವರ್ಷವೂ ಆನೆಗಳು ಕಾಟ ಇದ್ದೇ ಇರ್ತಿತ್ತು. ಸೊ ಅವ್ರಿಗೆ ಇಲ್ಲಿಂದ ಇಷ್ಟು ಸುಮಾರು ಭಾಗ ಅವ್ರು ಬದುಕ್ತಾರೋ ಇಲ್ವೋ ಅನ್ನೋ ಅಂಥ ಪರಿಸ್ಥಿತಿನಲ್ಲಿ ಇದ್ದರು. ಮತ್ತು ನಮ್ಗೆ ಇನ್ನೂ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಈ ಜನಗಳನ್ನು ತಡೆಯೋದೇ ದೊಡ್ಡ ಸಮಸ್ಯೆ. ನಮಸ್ತೆ ಸರ್. ನಮಸ್ತೆ. ನಾನು ನಾಗೇಂದ್ರ ರಾವ್ ಅಂತ ಅಂದ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 1984ರಲ್ಲಿ ರೇಂಜ್ ಆಫೀಸರ್ ಆಗಿ ಜಾಯಿನ್ ಆದೆ. ಅಲ್ಲಿ ನಾನು ಇದು ನಮ್ಮ ಚಂದ್ರಾಪುರ ಮಹಾರಾಷ್ಟ್ರದಲ್ಲಿ ನಮ್ಮದು ಟ್ರೈನಿಂಗ್ ಆಯಿತು. ಆನಂತರ ನಾನು ಇಲಾಖೆಯಲ್ಲಿ RF ಆಗಿ ಜಾಯಿನ್ ಆದನು. ವಿವಿಧ ಹಂತದಲ್ಲಿ ಪ್ರಮೋಷನ್ ಆಗಿ ACF ಆಗಿ ಮತ್ತು ತುಮಕೂರಿನಲ್ಲಿ DF ಆಗಿ ನಿವೃತ್ತಿ ಆದೆ. 1918ರಲ್ಲಿ ನಿವೃತ್ತಿ ಆದೆ. ಸರ್, ಅದೇ ತುಮಕೂರಿಗೆ ಆನೆ ಬರ್ತಾಯಿದ್ವು, ಬನ್ನೇರುಘಟ್ಟದಿಂದ ಆನೆ ಬರ್ತಾಯಿದ್ವು ಅಂತ ಹೇಳ್ತಾಯಿದ್ರು. ಜನಗಳು ಯಾರೂ ನೋಡಿಲ್ಲ, ಜಾಸ್ತಿ ಜನ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ? ಖಂಡಿತ. ಈಗ ತುಮಕೂರು ಆ್ಯಕ್ಚುಲಿ ಆನೆ ಒಂದು ಪ್ರದೇಶನೇ ಅಲ್ಲ. ಇಲ್ಲಿ ಆನೆಗಳು ನೇಟಿವ್ ಅಲ್ಲ. ಬಟ್ ತುಂಬ ಹಿಂದೆ ಇಲ್ಲಿ ಬಹುಶಃ ಆನೆಗಳ ಮೈಗ್ರೇಟರಿ ಪಾತ್ ಆಗಿತ್ತು ಅಂತ ಕಾಣುತ್ತಿದ್ವು. 1998-99ರಿಂದ ಬಹುಶಃ ಇವುಗಳು ಆನೆಗಳು ತುಮಕೂರಿಗೆ ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಆದರೆ ಅವೇನು ರೆಗ್ಯುಲರಾಗಿ ಬರ್ತಿರ್ಲಿಲ್ಲ. ಯಾವಾಗಲೂ ಬಂದು ಒಂದು ಸ್ವಲ್ಪ ದಿವಸ, 1 ದಿವಸ 2 ದಿವಸ ಇದ್ಬಿಟ್ಟು ಮತ್ತೆ ವಾಪಸ್ ಹೊರಟೋಗ್ತಿದ್ವು. ಬಟ್ 2003 ನಂತರ ಏನಾಯ್ತಂದರೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರಿನಿಂದಾಗಿ ಕೆರೆಗಳು ತುಂಬೋದು. ಆ ಕೆರೆಗಳಿಗೆ ತುಂಬಿಸೋದ್ರಿಂದ ಇಲ್ಲಿ ಸ್ವಲ್ಪ ಅವಕ್ಕೆ ಬೇಕಾದಂಥ ಒಂದು ನೀರಿನ ಸೌಲಭ್ಯ ಮತ್ತು ಇದು ಸಿಗೋಕ್ಕೆ ಶುರುವಾಯಿತು. 97-98ಅಲ್ಲಿ ಸ್ವಲ್ಪ ಅಪರೂಪಕ್ಕೆ ಯಾವಾಗಲೂ ಒಂದೊಂದು ಸರ್ತಿ ಬರ್ತಾಯಿದ್ವು. ಬಂದು 1 ದಿವಸ 2 ದಿವಸ ಇದ್ಬಿಟ್ಟು ಹೋಗ್ತಾಯಿದ್ವು. ಹಾಗೇನು ಅಷ್ಟೊಂದು ಅಬ್ಸರ್ವ್ ಮಾಡೋಷ್ಟೊತ್ತಿಗೆ ನಮಗೆ ಮಾಹಿತಿ ಗೊತ್ತಾಗೋತ್ತಿಗೆ, ಇಲಾಖೆಗೆ ಮಾಹಿತಿ ಗೊತ್ತಾಗೋತ್ತಿಗೆ ಆವಾಗಲೇ ವಾಪಸ್ ಹೊರಟಿದ್ವು. ಸಾಮಾನ್ಯ ಅವು ಬನ್ನೇರುಘಟ್ಟದಿಂದ ಬರ್ತಿದ್ದ ಆನೆಗಳು. ನಂತರ ನಮ್ಮ ಹೇಮಾವತಿ ನೀರು ಬಿಟ್ಟು ನೀರು ತುಂಬಿಸಿದಾಗ ಕೆರೆಗಳಿಗೆ ನೀರು ತುಂಬಿಸಿ ಇವಾಗ ಸಮ್ಮರ್ನಲ್ಲೂ ಸಹ ಇಲ್ಲಿ ನೀರು ಇರ್ತಿತ್ತು. ಹಾಗಾಗಿ ಆ ಕಾಲದಲ್ಲಿ ಎಲಿಫೆಂಟ್ಸು ಬಂದವು 3 ದಿವಸ 4 ದಿವಸ 1 ವಾರದ ತನಕ ಇರ್ತಿದ್ವು. ಅವು ಹೇಗೆ ಅಂದರೆ ಇಲ್ಲಿ ನೆಲಮಂಗಲ ತಾಲೂಕು ಬಾರ್ಡ್ರು, ಈ ಕೆಸರಮಡು ಈ ಕಡೆಯಿಂದ ನಮ್ಮ ತಾಲೂಕಿನ ತುಮಕೂರು ಡಿಸ್ಟಿಕ್ನ ಎಂಟ್ರಿ ಆಗಿ, ಆ ನಂತರ ಈ ಯಾವುದು ಪಾಲ್ಸಂದ್ರ, ಆಮೇಲೆ ಇದಿದೆಯಲ್ಲ ಯಾವುದು ನಮ್ಮ ಮಲ್ಸಂದ್ರ, ಗೂಳೂರು, ಮಲ್ಸಂದ್ರ, ಆಮೇಲೆ ಗುಬ್ಬಿ ತಾಲೂಕಿಂದು ಕೆರೆಗಳು ದಾಟಿ ಅಲ್ಲಿಂದ ಅವು ಹಿಂಗೆ ಕಂಟಿನ್ಯೂಷನ್ ಆಗಿ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಒಂದೊಂದು ಸರ್ತಿ ಈ ಕಡೆ ಹಿರಿಯೂರು ಕಡೆನೂ ಹೋಗ್ಬಿಡ್ತಾಯಿದ್ವು. ಬುಕ್ಕಾಪಟ್ಟಣ ಫಾರೆಸ್ಟಿಂದ ಹಿರಿಯೂರಿಗೆ ಹೋಗೋವು. ಇಲ್ಲ ಗುಬ್ಬಿ ಎಂಟ್ರಿಯಾಗಿ, ಗುಬ್ಬಿಯಿಂದನ ತಿಪ್ಟೂರು ಎಂಟ್ರಿಯಾಗಿ, ತಿಪ್ಟೂರಿಂದ ಚಿಕ್ಕನಾಯಕನಹಳ್ಳಿ ಎಂಟ್ರಿಯಾಗಿ ಕೆಲವು ಟೈಮ್ ಅರಸೀಕೆರೆವರೆಗೂ ಹೋಗಿದ್ದಾವೆ. ಅರಸೀಕೆರೆವರೆಗೂ ನಾವು ಫಾಲೋ ಮಾಡಿದ್ದೀವಿ. ಸೊ ಅದು 2003ರಿಂದ ಇತ್ತೀಚೆಗೆ ಭಾಳ ಜಾಸ್ತಿ ಆಗಿತ್ತು. ಇದು ನಮಗೆ ತಿಳಿದು ಬಂದ ಇದ್ರ ಪ್ರಕಾರ ಬರ್ತಾಯಿದ್ದ ಎಲಿಫೆಂಟ್ಸು ಇಲ್ಲಿ ಯಾಕೆ ಉಳ್ಕೊಳ್ತಿದ್ವು ಅಂದರೆ ಇಲ್ಲಿ ಶೆಲ್ಟರ್ ಸಿಕ್ತು ಅವಕ್ಕೆ. ಬಿಸಿಲಿನಲ್ಲಿ ಇರಲಿಕ್ಕೆ ರಕ್ಷಣೆಗೆ ಕೆರೆ ಇರೋದು. ಕೆರೆಯಲ್ಲಿ ಸುತ್ತಲೂ ಇದು ಜಲಸಸ್ಯಗಳು ಅವು ಬೆಳೆದಿರ್ತಿದ್ವು. ಮತ್ತು ಕೆರೆ ಮಧ್ಯಕ್ಕೆ ಹೋಗ್ಬಿಟ್ಟು ನಿಂತ್ಕೊಳವು. ಮತ್ತು ಸಾಯಂಕಾಲ ಆದ ತಕ್ಷಣ ಸ್ಟಾರ್ಟ್, ಈ ಊರಿಂದ ಇನ್ನೊಂದು ಊರಿಗೆ. ಅವು ಸ್ಟಾರ್ಟ್ ಆಗಬೇಕಾದ್ರೆ ಅನೇಕ ಸರ್ತಿ ಆಕ್ಸಿಡೆಂಟ್ಸ್ ಆಗಿದೆ. ಆಕ್ಸಿಡೆಂಟ್ಸ್ ಅಂದರೆ ಹ್ಯೂಮನ್ ಡೆತ್ ಆಗಿದೆ, ಟ್ರ್ಯಾಂಪ್ಲಿಂಗ್ ಆಗಿಬಿಟ್ಟು. ಹಾಗಾಗಿ ತುಮಕೂರು ಯಾವಾಗ ಮನುಷ್ಯರು ಸಾವು ವರದಿ ಆಯಿತೋ ಆವಾಗಲಿಂದ ಸ್ವಲ್ಪ ಆಕರ್ಷಣೆ ಕೇಂದ್ರ ಅದು ತುಮಕೂರಿಗೆ ಬರೋ ಆನೆಗಳು. ಪ್ರತಿ ವರ್ಷ ಅತಿಥಿಗಳಂಗೆ ಬಂದೇ ಬರ್ತಿದ್ವು. ಅವು ಮೊದಲು 2, 3 ಹಿಂಗೆ ಬರ್ತಿದ್ದವು. 7, 8, 9ವರೆಗೂ ಬರ್ಲಿಕ್ಕೆ ಸ್ಟಾರ್ಟ್ ಆದವು.
ಹಾಂ. ಅವು ಸ್ಟಾರ್ಟಾಗಿ ಈ ಥರ ಗುಂಪಲ್ಲಿ ಬಂದಾಗ ಅಂಥ ಸಮಸ್ಯೆ ಆಗ್ತಿರ್ಲಿಲ್ಲ. ಏನಂದರೆ ಗುಂಪಲ್ಲಿ ಬಂದರೆ ಅವ್ರದ್ದು ಬಿಹೇವಿಯರು, ಎಲಿಫೆಂಟ್ಸ್ ಬಿಹೇವಿಯರ್ ಸಿಂಗಲ್ಲಿದ್ದಾಗ ಒಂಥರ ಇರ್ತದೆ, ಸ್ವಲ್ಪ ಭಾಳ ಕಾಶಿಯಸ್ ಆಗಿರ್ತವೆ. ರ್ಯಾಶ್ ಜಾಸ್ತಿ. ಯಾರಾದರೂ ಏನಾದರೂ ಇದನ್ನು ಮಾಡಿದರೆ, ಏನು ಟೀಸ್ ಮಾಡಿದರೆ ಇಮ್ಮಿಡಿಯೇಟಾಗಿ ಆಕ್ರಮಣ ಮಾಡೋ ಅಂಥ ಒಂದು ಅಟ್ಯಾಕ್ ಮಾಡೋ ಅಂಥ ಒಂದು ಮನೋಭಾವಕ್ಕೆ ಹೋಗ್ತವೆ. ಇಲ್ಲಿ ಏನಾಗೋದು 7-8 ಬಂದಾಗ ಗ್ರೂಪಲ್ಲಿ ಲೀಡ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ವು. ಅಂದರೆ ಅವು ಏನು ಇದು ಮಾಡಿ ಇದರಲ್ಲಿ ತುಮಕೂರಲ್ಲಿ ಬರ್ತಾ ಇದಲ್ಲ, ಯಾವುದು ಸರ್ ಲೀಡರ್ ಇಲ್ಲಿ? ಆ್ಯಕ್ಚುಲಿ ಎಲಿಫೆಂಟ್ಸ್ಗೆ ಲೀಡರು ಲೇಡಿ ಎಲಿಫೆಂಟ್. ಅಲ್ಲಿ ಇರ್ತಕ್ಕಂಥ ಹೆಣ್ಣು ಆನೆ ಇರ್ತದಲ್ಲ ಗುಂಪಿನಲ್ಲಿ, ಅದೇ ಗುಂಪಿಗೆ ಯಾರನ್ನ ಸೇರಿಸ್ಬೇಕು, ಯಾರನ್ನ ಬಿಡಬೇಕು, ಇವರು ನಮ್ಮ ಗುಂಪಿನ ಜೊತೆಗೆ ಸೋಷಿಯಲ್ ಬಿಹೇವಿಯರ್ ಅಂದರೆ ಗುಂಪಿನ ಕೆಲವು ನಿಯಮಗಳಿರ್ತವೆ. ಆನೆಗಳ ಗುಂಪಿನಲ್ಲೇ ಕೆಲವು ನಿಯಮಗಳನ್ನ ಪಾಲಿಸ್ಕೊಂಡಿರ್ತವೆ. ಸಿಕ್ಕಾಪಟ್ಟೆ ತರಲೆ ಮಾಡೋದು ಅಥವಾ ರೈಡ್ ಮಾಡೋದು, ಅನ್ನೆಸರಿಯಾಗಿ ಗೊಂದಲ ಸೃಷ್ಟಿ ಮಾಡೋದು ಅವೆಲ್ಲ ಮಾಡೋಂಗಿಲ್ಲ. ಒಂದು ಡಿಸಿಪ್ಲಿನ್ನಾಗಿ ಎಲ್ಲ ಆನೆಗಳೂ ಒಗ್ಗಟ್ಟಾಗಿ ಒಂದೇ ಕಡೆಯಲ್ಲಿ ಇದ್ಕೊಂಡು ಹೋಗೋ ಅಂಥದ್ದು ಒಂದು ಮನೋಭಾವನೆ. ಅದಕ್ಕೆ ಸೂಟ್ ಆಗೋ ಅಂಥವನ್ನ ಹೆಣ್ಣು ಆನೆ ಗುಂಪಿಗೆ ಸೇರಿಸ್ಕೊಳ್ತಿತ್ತು. ಸೊ ಆ ಗುಂಪಿನಿಂದ ಸೇರಿಸ್ಕೊಂಡಾಗ, ಗುಂಪಲ್ಲಿದ್ದಾಗ ಅವು ಯಾವುದೇ ಒಂದು ಇದನ್ನು ಹೆಚ್ಚಿನ ನಾವು ಅಬ್ಸರ್ವ್ ಮಾಡ್ದಂಗೆ ಹೆಚ್ಚಿನ ಅವಘಡ ಆಗಿಲ್ಲ. ಯಾವಾಗ ಹೆಚ್ಚಿನ ಅವಘಡ ಆಗಿದೆ ಅಂದರೆ ಈ ಸಿಂಗಲ್ ಆನೆಗಳು ಬರ್ತಾವೆ ನೋಡಿ. ಸಿಂಗಲ್ ಆನೆಗಳು ಬಂದಾಗ ನಮಗೆ ಭಾಳ ಪ್ರಾಬ್ಲಮ್ ಆಗೋದು. ಒಂಟಿ ಅಥವಾ 2 ಅದಕ್ಕೆ ಏನಕ್ಕಪ್ಪ ಬರ್ತಿದ್ವು ಅಂತಂದರೆ, ತಜ್ಞರು ಹೇಳೋ ಪ್ರಕಾರ ಅಲ್ಲಿ ಏನಾಗ್ತಿತ್ತು, ಕೆಲವೊಂದು ಆನೆಗಳಿದ್ವು ಪುಂಡ ಆನೆಗಳು. ಆ ಪುಂಡ ಆನೆಗಳನ್ನು ಅಲ್ಲಿ ಮೂಲಸ್ಥಾನ ಎಲ್ಲಿ ಬನ್ನೇರುಘಟ್ಟ ಇರ್ಬೋದು ಆ ಕಡೆಯಲ್ಲಿ, ಅಥವಾ ಇನ್ನೂ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಆ ಪ್ರದೇಶದಲ್ಲಿ ಇದ್ದಂಥ ಹೆಣ್ಣಾನೆಗಳು ಗುಂಪಿಗೆ ಆ ಪುಂಡಾನೆಗಳನ್ನ ಸೇರಿಸ್ತಿರ್ಲಿಲ್ಲ. ಅವಾಗ ಏನಾಗೋ ಒಂಟಿ ಆದಮೇಲೆ ಅವು ಎಕ್ಸ್ಪ್ಲೋರ್ ಮಾಡೋದು, ಹೊಸ ಜಾಗನ ಹುಡುಕೊಂಡು. ಅಂದರೆ ಅವಕ್ಕೆ ನಾನು ಒಂದು ಸಾಮ್ರಾಜ್ಯ ಕಟ್ಟಬೇಕು ಅನ್ನೋದಿರ್ತದಲ್ಲ, ಹಂಗಾಗಿ ಹೊಸ ಜಾಗ ಹುಡುಕೊಂಬರೋ. ಅವಾಗ ಯಾವುದು ಈ ತುಮಕೂರು ಭಾಗದ ಪ್ರದೇಶಗಳು ಅವಕ್ಕೆ ನಮಗೆ ಸೂಟ್ ಆಗ್ತವೆ ಅಂತ ಅಂದ್ಬಿಟ್ಟು ಒಂದು ಸರ್ತಿ ಬಂದು ಒಬ್ಬನೇ ಬಂದು ಹೋಗೋದು, ಆಮೇಲೆ ಮತ್ತೋಗಿ ಫ್ರೆಂಡ್ಸ್ ಕರ್ಕೊಂಬರೋದು ಅಲ್ಲಿಂದ. ಇದು ರೌಡಿ ರಂಗ ಅಂತ ಇದೆಲ್ಲ ಫುಲ್ ಫೇಮಸ್ ಆಗಿತ್ತಲ್ಲ ಎಲಿಫೆಂಟ್, ಅದ್ರ ಬರ್ತಾ ಅದು ಅದೇ ಥರ ಗುಂಪಿನಲ್ಲಿ ಅವಕ್ಕೆ ಅವಕಾಶ ಇಲ್ಲದಾಗ ಏನಾಯಿತು, ಅದು ಇನ್ನೊಬ್ಬ 1-2 ಫ್ರೆಂಡ್ಸ್ನ ಕರ್ಕೊಂಬರೋದು. ಇಲ್ಲಿ ನಿಮಗೆ ನಾನು ಹೊಸ ಜಾಗ ತೋರಿಸ್ತೀನಿ, ಇವ್ರು ನಮ್ಮನ್ನು ಸೇರಿಸ್ಕೊಳ್ದಿದ್ರೇನು, ನಾವು ಹೋಗೋಣ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಕಡೆ ಎಲ್ಲ ಬಂದು ಒಂದು ಅನ್ವೇಷಣೆ ಮಾಡ್ಕೊಂಡು ಬರ್ತಾಯಿದ್ದು. ಬಂದು ಇಲ್ಲಿ ಬಿಡೋದು, ಇಲ್ಲಿ ಮಲ್ಲಸಂದ್ರ ಕೆರೆನಲ್ಲಿ ಬಿಡ್ತಿದ್ವು, MH ಪಟ್ನಾ ಕೆರೆನಲ್ಲಿ ಇರ್ತಿದ್ವು. ಅಲ್ಲಿಂದ ಮತ್ತೆ ಗುಬ್ಬಿ, ಕಡಬ ಹೀಗೆಲ್ಲ ಹೋಗಿ ಮತ್ತೆ ವಾಪಸ್ಸು ಹಿಂಗೆ ತಿಪ್ಟೂರು, ತೀರ್ಥಪುರ ಅದೆಲ್ಲ ಇದೆಯಲ್ಲ ಅಲ್ಲಿದ್ಕೊಂಡು, ಅಲ್ಲಿಂದ ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಹೀಗೆ ಮತ್ತೆ ತಿಪ್ಟೂರು, ಹೊನ್ನವಳ್ಳಿ ಈ ಕಡೆಯೆಲ್ಲ ಬರ್ತಿದ್ವು. ಅಲ್ಲಿಂದ ಬಂದು ಮತ್ತು ಅರಸೀಕೆರೆ ಅಲ್ಲೆಲ್ಲ ಹೋಗೋವು. ಮತ್ತು ಅವಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಬಂದು ದಾರಿನಲ್ಲೇ ಬರ್ತಿದ್ವು. ಒಂದು ಸರ್ತಿ ಹಿರಿಯೂರು ತಾಲೂಕು, ಒಂದು ಸರ್ತಿ ಬುಕ್ಕಾಪಟ್ಟಣ ಫಾರೆಸ್ಟಿಂದ ಹಿರಿಯೂರು ತಾಲೂಕಿನವ್ರಿಗೂ ಹೋಗ್ಬಿಟ್ಟಿದ್ದಾವೆ. ಹೋಗ್ಬೇಕಾದ್ರೆ ಅಲ್ಲೊಂದು ಊರು ದೇವ್ರ ಜಾತ್ರೆ ನಡೀತಾ ಇರ್ಬೇಕಾದ್ರೆ ರಾತ್ರಿ ಹೋಗಿದ್ದಾವೆ. ಅವನು ಒಬ್ಬ ವ್ಯಕ್ತಿ, ಅವನು ಆ್ಯಕ್ಚುಲಿ ಮೂಗ ಮತ್ತು ಕಿವುಡ. ಎಲ್ಲ ಜನಗಳು ಹೇಳ್ತಿದ್ದಾರೆ ಮಲಗಿದ್ದವರು ಆನೆ ಬಂದಿದೆ ಅಂತ. ಆನೆ ಬಂದಿದ್ದು ಗೊತ್ತಾಗಿದೆ, ಒಂಟಿ ಆನೆಗಳ್ದು ಹೇಳ್ತಿದ್ದೀನಿ ನಾನು, ಗುಂಪಿನ ಆನೆ ಅಲ್ಲ. ಈ ಒಂಟಿ ಆನೆಗಳು ಬಂದಾಗ 2 ಆನೆ ಬಂದಿದ್ದಾಗ ಅವು ಹಿರಿಯೂರು ಕಡೆ ಹೋಗಿದ್ದಾವೆ. ಹೊಸ ಜಾಗ ಅದು. ಅಲ್ಲಿವರೆಗೂ ಏನು ಆ ಭಾಗದಲ್ಲಿ ಇಲ್ಲಿಂದ ಬಂದ ಆನೆಗಳು ಹೋಗಿದ್ದು ರೆಕಾರ್ಡ್ಸ್ ಇರಲಿಲ್ಲ. ಅಲ್ಲಿ ಹೋದವು ಹೋಗ್ಬಿಟ್ಟು ಇವನು ಒಬ್ಬ ವ್ಯಕ್ತಿ ಮಲಗಿದ್ದ, ಒಂದು ಊರು ಜಾತ್ರೆಗೆ ಅಂತ ಹೋಗಿದ್ದವನು. ಬೇರೆಯವರೆಲ್ಲ ಹೆಂಗೆ ಗಲಾಟೆ ಮಾಡಿ ಆದಮೇಲೆ ಯಾಗೋ ತಪ್ಪಿಸ್ಕೊಂಡು ಇದು ಮಾಡ್ಕೊಂಡ್ರೆ ಇವ್ನು ಮಲಗಿದ್ನಲ್ಲ, ಇವನ್ನ ಟ್ಯಾಂಪಲ್ ಮಾಡಿ ಅವನ್ನ ತುಳಿದು ಸಾಕಿ ಹೊರಟೋಗಿ ಮತ್ತೆ ಒಂದು ದಿವಸ ಆದಮೇಲೆ ವಾಪಸ್ ಅದೇ ದಾರಿನಲ್ಲಿ ಬಂದು ಬನ್ನೇರುಘಟ್ಟಕ್ಕೆ ಹೊರಟೋದು. ಸೊ ಹೀಗಾಗಿ ಈ ಎಲಿಫೆಂಟ್ಸಿಂದ ನೀವು ಕೇಳ್ದಂಗೆ ರೌಡಿ ರಂಗ ಅಂತಿದ್ನಲ್ಲ, ಆಗ ಇವ್ರಿಗೆ 1-2-3 ಮ್ಯಾಕ್ಸು, ರಂಗ ಥರ 1-2-3 ಆನೆಗಳಿಗೆ ಈ ಥರ ಬರೋಕ್ಕೆ ಹೆಸರು ಕೊಟ್ಟು ಇಟ್ಕೊಂಡಿದ್ರು. ಯಾಕೆಂದರೆ ಅವು ಒಂಟಿ ಅಥವಾ ಜೊತೆನಲ್ಲಿ ಬರ್ತಿದ್ದು, ಬಂದು ದಾಂಧಲೆ ಮಾಡ್ತಿದ್ವು.
ದಾನ್ಲೆ ಮಾಡಿಬಿಟ್ಟು ಹೊರ್ಟೋಗ್ತಾಯಿದ್ದು. ಇನ್ನೊಂದು ಇಲ್ಲಿ 3 ರೋಗ ಎಲಿಫೆಂಟ್ಸ್ ಬರ್ತಾಯಿದ್ವು, ಸಿದ್ಧ, ರಂಗ ಮತ್ತು ಮ್ಯಾಕ್ಸ್ ಅಂತ. ಇಲ್ಲೊಂದು ಕತೆ ಸ್ವಾರಸ್ಯವಾಗಿದೆ. ಏನಪ್ಪ ಅಂದರೆ, ಸಿದ್ಧ ಪ್ರಚೋದನೆ ಮಾಡಿಕೊಂಡು ಈ ರಂಗನೂ ಮ್ಯಾಕ್ಸ್ನೂ ಈ ಏರಿಯಾಕ್ಕೆ ಪರಿಚಯ ಮಾಡಿಸ್ದ. ಅವನ ಉದ್ದೇಶ ಏನು ಅಂತ ಅಂದರೆ, ಅವನಿಗೆ ಬೆಟರ್ ಚಾನ್ಸಸ್ ಸಿಗಬೇಕು ಮೇಟ್ ಮಾಡಲಿಕ್ಕೆ. ಅಲ್ಲಿ ಇದ್ದಂಥ ಹೆಣ್ಣು ಆನೆಗಳ ಗುಂಪಿನಲ್ಲಿ ಕರ್ಕೊಂಬಂದು ಸಿದ್ಧಾರಂಗ ಇಲ್ಲಿ ಕರ್ಕೊಂಬಂದು ಜೊತೇಲಿ ಬಂದಾದಮೇಲೆ ಇಲ್ಲೆಲ್ಲಾದರೂ ಉಳ್ಕೊಂಬಿಟ್ಟು ಒಟ್ಟಿಗೆ ಇರ್ತಾಯಿದ್ದು. ಆಮೇಲೆ ಇದ್ದಕ್ಕಿದ್ದಂಗೆ ಸಿದ್ಧ ಆ ಗುಂಪನ್ನ ವಾಪಸ್ಸು ಇದನ್ನು ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾಯಿದ್ದ. ಈ ರಂಗ ಮತ್ತು ಮ್ಯಾಕ್ಸ್ ಏನಿದ್ರು ಅವರು ಒಂಥರ ಹುಂಬರು. ಅವರು ಮುಂದೆ ಹೋಗೋದು, ಮುಂದೆ ಹೋಗಿ ಏನು ಆದಿಲ್ಲಿ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡ್ಕೊಳ್ತಾ ನಾಶ ಮಾಡ್ಕೊಳ್ತಾ ಹೋಗಿಬಿಟ್ಟು ಮತ್ತು ಮೋಸ್ಟ್ಲಿ ನಾನು ಯಾವಾಗಲೇ ಹೇಳಿದಾಗೆ ನಿಮಗೆ ಬುಕ್ಕಾಪಟ್ಟಣ ಫಾರೆಸ್ಟ್ ಆಗ್ಬೋದು, ಅಥವಾ ಮುಂದೆ ಹೋದರೆ ಅರಸೀಕೆರೆ ಬಾರ್ಡ್ರ್ವರೆಗೂ ಹೋಗಿ ವಾಪಸ್ಸು ಮತ್ತೆ ಹೀಗೆ ಬರೋವು. ಆ್ಯಕ್ಚುಲಿ ಅವ್ರದ್ದು ನಮಗೆ ತಿಳಿದ ಪ್ರಕಾರ, ತಜ್ಞರು ಹೇಳೋ ಪ್ರಕಾರ ಇದು ಅವ್ರದ್ದು ಮೈಗ್ರೇಷನ್ ಪಾತು ಹೀಗೆ ಬಂದು ಇಲ್ಲಿ ಒಂದು ಬುಕ್ಕಾಪಟ್ಟಣ, ಹೊಸದುರ್ಗ ಈಗ ಹೋಗ್ಬಿಟ್ಟು ಚಿಕ್ಕಮಂಗ್ಳೂರನ್ನ ಸೇರ್ಕೊಳ್ಳೋದು. ಇನ್ನೊಂದು ಈ ಕಡೆ ಈ ತಿಪ್ಟೂರು, ಅರಸೀಕೆರೆ ಮತ್ತು ಹೀಗೆ ಹೋಗಿ ಮತ್ತು ಚಿಕ್ಕಮಂಗ್ಳೂರನ್ನ ಸೇರ್ಕೊಳ್ಳೋದು ಮೈಗ್ರೇಷನ್ನಲ್ಲಿ. ಮತ್ತು ವಾಪಸ್ಸು ಹೀಗೆ ಬಂದು ಬನ್ನೇರುಘಟ್ಟನ ಸೇರ್ಕೊಳ್ಳೋದು. ಇದು ಮೈಗ್ರೇಷನ್ ಪಾತ್ ಅಂತ ಹೇಳ್ತಾರೆ. ಸೊ ಈ ರಂಗ ಸಿದ್ದನ್ನು ಬಿಟ್ಬಿಟ್ಟು ಅವನು ಈ ಗುಂಪನ್ನ ಕರ್ಕೊಂಡು ಹೋಗೋನು. ಈ ರಂಗ ಸಿದ್ಧ ಬಂದು ದಾನ್ಲೆ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗೋವು. ಅನೇಕ ಸರ್ತಿ ಸುಮಾರಷ್ಟು ಸಾವಿನ ಘಟನೆಗಳು ನಡೆದವು ಈ ಎಲಿಫೆಂಟ್ಸಿಂದನೇ. ಬಹುಶಃ 2014-15 ಇಸ್ವಿ ಇರಬೇಕು. ಏಪ್ರಿಲ್ ತಿಂಗಳು, ಮಾರ್ಚಿ ತಿಂಗಳು 1ರಲ್ಲೇ ತುಮಕೂರು ಜಿಲ್ಲೆಯಲ್ಲಿ 5 ಸಾವಾದು ಆನೆ ತುಳಿತದಿಂದ. ಈ ಆನೆಗಳು ತುಳಿದು 5 ಸಾವಾದು. ಅದರ ನಂತರ ಕ್ರಾಪ್ ರೈಡಿಂಗ್ ಮಾಡೋಕ್ಕೆ ಬಂದಾಗ ಸಿಕ್ಕಿ ಸತ್ತೋಗಿರೋರು ಇಲ್ಲ ಕ್ರಾಪ್ ರೈಡಿಂಗ್ ಮಾಡೋಕ್ಕೆ ಬಂದಾಗಲ್ಲ ಅಂತ. ಯೂಶ್ವಲಿ ಏನಪ್ಪ ಅಂದರೆ, ಎಲಿಫೆಂಟ್ಸು ಮೂವ್ ಮಾಡೋದು ಹಗಲೊತ್ತಿನಲ್ಲಿ ಮೂವ್ ಮಾಡ್ತಿರ್ಲಿಲ್ಲ. ಎಲ್ಲಾದರೂ ಒಂದು ಕಡೆಯಲ್ಲಿ ರೆಸ್ಟ್ ಆಗಿಬಿಡವು. ಬೆಳಗ್ಗೆ 8 ಗಂಟೆಯಿಂದ ಬೇಡ 6:30-7 ಗಂಟೆಯಿಂದ ಎಲ್ಲಾದರೂ ಒಂದು ಕಡೆ ರೆಸ್ಟ್ ಆದರೆ ಅದು ಕೆರೆ ಆದರೆ ಕೆರೆನಲ್ಲಿ ಸೇರ್ಕೊಳ್ತಿದ್ವು. ಫಾರೆಸ್ಟ್ ಆದರೆ ಎಲ್ಲೋ ಒಂದು ಹೈಡಲ್ಲಿ ಇದ್ಕೊಂಡ್ಬಿಟ್ಟು ಇನ್ನು ಸಾಯಂಕಾಲ 6 ಗಂಟೆ ನಂತರ 5 ಗಂಟೆ 5 ನಂತರ ಮೂವ್ ಮಾಡ್ತಾಯಿದ್ವು. ಯಾಕಪ್ಪ ಅಂತ ಅಂದರೆ, ಅವಕ್ಕೆ ಕಣ್ಣು ರಾತ್ರಿನಲ್ಲಿ ಚೆನ್ನಾಗಿ ಕಾಣ್ತದೆ. ಬಟ್ ಇನ್ ದ ಮೀನ್ ವೈಲ್ ಈ ಡಾನ್ ಡಸ್ಕ್ ಅಂತ ಇರ್ತದಲ್ಲ, ಮಬ್ಬು ಕತ್ಲು ಅಥವಾ ಮಬ್ಬು ಬೆಳಕಿರುತ್ತಲ್ಲ, ಆ ಟೈಮಲ್ಲಿ ಅವಕ್ಕೆ ಅಷ್ಟೊಂದು ಸ್ಪಷ್ಟವಾಗಿ ಕಾಣೋದಿಲ್ಲ. ಏನು ದೃಷ್ಟಿ ಅಷ್ಟೊಂದು ಸ್ಪಷ್ಟವಾಗಿ ಕಾಣಲ್ಲ. ಅವು ಹೋಗ್ತಾ ಇರ್ತದೆ, ಒಂದು ನಿಗಾ ಇಟ್ಕೊಂಡು. ಅವಕ್ಕೆ ಗೊತ್ತಿರ್ತದೆ ಮೈಗ್ರೇಟರ್ ಪಾತು, ಅವಕ್ಕೆ ಇಂಪ್ರಿಂಟ್ ಆಗಿರ್ತದೆ, ಅವ್ರ DNA ಬಂದಿರ್ತದೆ, ಅವ್ರ ಮೆದುಳಿನಲ್ಲಿ ಅಚ್ಚಾಗಿರ್ತದೆ. ಅದು ಹೋಗ್ತಾ ಇರ್ತವೆ. ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಗೆ ನೋಡಿದಾಗೆ ಸಾಯಂಕಾಲ ಆದಾಗ ನಮಗೆ ಕಣ್ಣು ಚೆನ್ನಾಗಿ ಕಾಣಲ್ಲ ಅಲ್ವಾ, ಮಬ್ಬುಗಟ್ಲಲ್ಲಿ. ಅಲ್ಲಿ ಏನೋ ಇದ್ರೂ ಆನೆ ಬರ್ತಾಯಿದೆ ಅಂದ್ರೂ ನಾವು ಎಚ್ಚರವಾಗಿರೋದಿಲ್ಲ, ಇದಾಗ್ತೀವಿ. ಆಮೇಲೆ ಇನ್ನೊಂದು ಈ ಕಣದ ಸೀಸನ್ಗಳು, ಫೆಬ್ರವರಿ, ಮಾರ್ಚಿ, ಜನವರಿ ಇವೆಲ್ಲ ಕಣದ ಸೀಸನ್ ಅಲ್ಲ. ಕಣದಲ್ಲಿ ಮಲಗಿರೋರು ಇದ್ದರೆ ಅವ್ರಿಗೂ ಏನೂ ಗೊತ್ತಿರೋದಿಲ್ಲ. ಇವು ಸೀದಾ ಹೋಗ್ತವೆ, ನೋಡಿದ ತಕ್ಷಣ ಅಲ್ಲಿ ಅಟ್ಯಾಕ್ ಮಾಡಿ ತುಳಿದು ಹೊರಟೋಗ್ತವೆ. ಸೊ ಹೆಚ್ಚಿನ ಘಟನೆಗಳಾಗಿರೋದು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ, ರಾತ್ರಿ 8 ಗಂಟೆ ಒಳಗೆ, ಮತ್ತು ಬೆಳಿಗ್ಗೆ 5 ಗಂಟೆಯಿಂದ 7:30 ಒಳಗೆ. ಅಂದರೆ ಈ ಸಾವಿನ ಘಟನೆ ಆಗಿರೋದು. ಯಾಕಪ್ಪ ಅಂದರೆ, ಸಾಯಂಕಾಲದ ಹೊತ್ತಾದರೆ ಹೊಲದಿಂದ ಮನೆಗೆ ಬರೋರು ಆ ಆನೆಯ ಒಂದು ದಾರಿಗೆ ಅಡ್ಡ ಆಗಿರ್ಬೋದು. ಬೆಳಗ್ಗೆ ಹೊತ್ತು ಸಾಮಾನ್ಯ ನಿತ್ಯ ಕರ್ಮಗಳಿಗೆ ಹೋಗೋದು ಇದೆಲ್ಲ ಇರ್ತದಲ್ಲ, ಹೊರಗಡೆ ಹೋಗೋದು ಅದನ್ನು ಮುಗಿಸ್ಕೊಳ್ಳೋಕ್ಕೆ. ಸೊ ಅಂಥ ಟೈಮಲ್ಲಿ ಯಾರಾದರೂ ಅಡ್ಡ ಸಿಕ್ಕಿದರೆ ಅವು ಈ ಕೆಲವೊಂದು ಊರಿನಲ್ಲಿ ಬೆಳಗಿನ ಜಾವ ಊರು ಕ್ರಾಸ್ ಆಗಬೇಕಾದ್ರೆ ಯಾರಾದರೂ ಜನಗಳು ಆಚೆ ಬಂದಿದ್ದರೆ ಅಂಥ ಟೈಮ್ನಲ್ಲೂ ಸಿಕ್ಕು ಸತ್ತೋಗಿದ್ದಾರೆ. ಸೊ ಇದು ಈ ಘಟನೆಗಳಿಗೆ ಮುಖ್ಯವಾದ ಕಾರಣ. ರೌಡಿ ರಂಗ ಅದು ಕತೆ ಹೇಳ್ತಾ ಇರಲ್ಲ, ಅದು ಮುಂದೆ ಅದು ವರ್ಷ ಅವು ಬರಲಿಕ್ಕೆ ಶುರುವಾದವು. ಅಂದರೆ 2000 ಬಹುಶಃ 10ರಿಂದನೂ ಇವ್ರುಗಳ ಕಾಟ ಭಾಳ ಆಗಿಬಿಟ್ಟಿತ್ತು. ಪ್ರತಿ ವರ್ಷ ಬರೋದು, ಬಂದಾಗೆಲ್ಲ 2-3 ಸಾವುಗಳಾಗ್ತಾಯಿತ್ತು.
ಸೊ ನಮ್ಮ ಅರಣ್ಯ ಇಲಾಖೆಯವ್ರಿಗಂತೂ ಇದು ಭಾಳ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆನೆಗಳು ಬಂತು ಅಂದರೆ ನಾವು ಎಲ್ಲ ಕೆಲಸವನ್ನು ಬಿಟ್ಟು 2-3 ತಿಂಗಳುಗಳ ಕಾಲ ಪೂರ್ತಿಯಾಗಿ ಅವ್ರ ಹಿಂದೆನೇ ಇರಬೇಕಾಗಿತ್ತು. ಅವ್ರ ಹಿಂದೆನೇ ಇದ್ದು ಜನಗಳನ್ನೆಲ್ಲ ಕೊಟ್ಕೊಳ್ತಾ ಇದ್ದು, ಎಲ್ಲಿದ್ದಾವೆ ಏನು ಮಾಡ್ತಿದ್ದಾವೆ ಅಂತ ನಾವು ಮೈಕ್ ಹಾಕ್ಕೊಂಡು, ಆ್ಯಕ್ಚುಲಿ ನಮ್ಮ ಜೀಪ್ಗಳಿಗೆಲ್ಲ ಮೈಕ್ ಇದ್ದಾವೆ, ನೋಡಿರ್ಬೋದು ನೀವು. ಆ ಮೈಕ್ನಲ್ಲಿ ನಾವು ಅನೌನ್ಸ್ ಮಾಡ್ಕೊಂಡು ಯಾವ ಹಾದಿಯಲ್ಲಿ ಬರ್ತಿದ್ದಾವೆ, ಬಹುಶಃ ಮುಂದೆ ಯಾವ ಹಾದಿಯಲ್ಲಿ ಹೋಗ್ಬೋದು, ಇಲ್ಲಿ ಜನ ಹೇಗಿರಬೇಕು ಏನು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಮತ್ತು ನಮ್ಗೆ ಇನ್ನೂ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಈ ಜನಗಳನ್ನು ತಡೆಯೋದೇ ದೊಡ್ಡ ಸಮಸ್ಯೆ. ಆನೆ ಬಂದು ಬೀಡ್ಬಿಟ್ಟಿದ್ದಾವೆ ಅಂದರೆ ಇವರು ದೂರದಿಂದ ಏನೋ ಕೆರೆನಲ್ಲಿ ಅಲ್ಲಿ ಇದ್ದರೆ ಅಲ್ಲಿ ಇಲ್ಲಿ ಇದ್ದರೆ ಪರವಾಗಿಲ್ಲ, ಎಲ್ಲ ದೂರದಲ್ಲಿ ನೋಡ್ತಿರ್ತಾರೆ, ಅವು ಮಧ್ಯದಲ್ಲಿ ಆರಾಮಾಗಿರ್ತವೆ, ಇದಿಲ್ಲ. ಇಲ್ಲಾದರೂ ಪೊದೆಗಳಲ್ಲಿ ಇದ್ದಾವೆ ಅಂತ ಅಂದ್ಬಿಟ್ರೆ ಎಲ್ಲ ಹೋಗ್ಬಿಟ್ಟು ಈ ಮೊಬೈಲ್ನಲ್ಲಿ ಫೋಟೋ ತಕ್ಕೊಳಕ್ಕೆ ಹೋಗೋದು, ಹತ್ರಕ್ಕೆ ಹೋಗೋದು. ಅರಣ್ಯ ಇಲಾಖೆ ಏನು ಹಿಡಿತೀರಿ, ನಾನು ಹಿಡಿತೀನಿ ಅಂತ ಅಂದ್ಬಿಟ್ಟು ಹೋಗಿ ಬಾಲ ಹಿಡ್ಕೊಂಡು ಹೋಗಿ ಒಬ್ಬ ತುರುವೇಕೆರೆನಲ್ಲಿ ಹಾಗೆ ಹೋಗಿ ಒಬ್ಬ ಸತ್ತೋಗ್ಬಿಟ್ಟ. ಆನೆ ಹೊಡೆದು ಪೂರ್ತಿಯಾಗಿ ಸತ್ತೋದ. ಸೊ ಈ ಜನಗಳನ್ನು ಕಂಟ್ರೋಲ್ ಮಾಡೋದು ಭಾಳ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆ್ಯಕ್ಚುಲಿ ಅನೇಕ ಸಾವುಗಳು ಈ ಒಂದು ನಮ್ಮ ನಿರ್ಲಕ್ಷ್ಯತೆಯಿಂದಲೂ ಆಗಿದ್ದಾವೆ. ಇನ್ನು ಆನೆ ಬಂದಮೇಲೆ ಆನೆ ನಡೆದಿದ್ದೇ ದಾರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಆನೆ ಹೋಗಿದ್ದೇ ದಾರಿ, ಅದು ಯಾವ ಅಡೆತಡೆನೂ ಕೇಳಲ್ಲ. ನಾವು ಎಷ್ಟೋ ಸರ್ತಿ ಫೆನ್ಸಿಂಗ್ ಮಾಡಿರೋ ಅಂಥ ಏರಿಯಾಗಳನ್ನ ಮುರ್ಕೊಂಡು ಸೀದಾ ಆಚೆ ಹೋಗಿದ್ದಾವೆ ಅವು. ಸೊ ಹಂಗಾಗಿ ಅವು ಆನೆ ಇದ್ದಾಗ ನಾವು ಭಾಳ ಹುಷಾರಾಗಿರಬೇಕು. ಆನೆ ಬಂದಿದ್ದಾವೆ ಅಂದಾಗ ನಾವು ಚಾನ್ಸ್ ತಾಣಕ್ಕೆ ಹೋಗ್ಬಾರ್ದು. ಆದ್ರೂ ಈ ಜನಗಳಲ್ಲಿ ಭಾಳ ಕುತೂಹಲ ಮತ್ತು ಅನ್ಕಂಟ್ರೋಲು. ಇವಾಗ ಪೊಲೀಸೆಲ್ಲ ಬಂದರೂ ಸಹಿತ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವನ್ನ ನಾವು ಇಲ್ಲಿಂದ ಓಡಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಪ್ರತಿ ದಿವಸ ನಾವು ರಾತ್ರಿ 6 ಗಂಟೆಯಿಂದ 8 ಗಂಟೆವರೆಗೂ ಯಾವುದು ಸುದ್ದಿ ಬರೆದಿದ್ರು ಸಾಕಪ್ಪ, ಮತ್ತು ಬೆಳಗ್ಗೆ 5ರಿಂದ 8 ಗಂಟೆವರೆಗೂ ಯಾವುದೇ ಸುದ್ದಿ ಬರೆದಿದ್ರು ಅಂದರೆ ಯಾರು ಸತ್ತಿದ್ದಾರೆ, ಎಲ್ಲಿ ಹೋಗಿದ್ದಾವೆ ಆನೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅವನ್ನ ಫಾಲೋ ಮಾಡೋದು ಅಷ್ಟು ಕಷ್ಟ ಆಗೋದು. ರಾತ್ರಿಯೇ ಎಲ್ಲೋ ಇದ್ದಿದ್ದ ಕಡೆಯಿಂದ ಬೆಳಗಿನ ಜಾವದಲ್ಲೇ ಹೊರಟ್ಬಿಡ್ತಿದ್ವು. ನಾವು ಸ್ಟಾಫು ಯಾವ ಓದೋ ಕಡೆಯಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿ ಎಲ್ಲೋ ಪಾಸಾಗಿ ಹೊರಟೋಗ್ಬಿಟ್ಟಿರ್ತಿದ್ವು. ಆಮೇಲೆ ಮತ್ತೆ ನಾವು ದಾರಿ ಹುಡ್ಕೊಂಡು ಯಾವುದಾದ್ರು ಈ ಮೆಸೇಜ್ಗಳು ಬರೋವು, ಆನೆ ಇಲ್ಲಿ ಬಂದಿದೆ, ಇಲ್ಲಿ ಹೋಗ್ತಾ ಇದೆ ಅಂತ. ಸೊ ಅವನ್ನೆಲ್ಲ ಹಿಡ್ಕೊಂಡು ಹೋಗಿ ಫಾಲೋ ಮಾಡಿಕೊಂಡು ನಾವು ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ ಪ್ಲೇಸ್ಗೆ ಹೋಗೋವರೆಗೂ ಫಾಲೋ ಮಾಡ್ತಾಯಿದ್ವಿ. ಅಂದರೆ ಒಂದು ರೆಸ್ಟ್ ಆಗಬೇಕು ಹೋಗಿ, ಅವು ರೆಸ್ಟ್ ಆದಮೇಲೆ ಅಟ್ಲೀಸ್ಟ್ ಅವತ್ತಿನ ದಿವಸಕ್ಕೆ ನಮಗೆ ನೆಮ್ಮದಿ. ಇದೇನು ತುಮಕೂರಿಗೆ ಬರ್ತಿದ್ವಲ್ಲ, ಒಂದು ಸರ್ತಿ ಏನಾಯಿತು, ಬೆಳಗ್ಗೆ 6 ಗಂಟೆಗೇ ತುಮಕೂರಲ್ಲಿ ಒಂದು SIT ಬ್ಯಾಕ್ ಗೇಟಿಂದ ಬಂದುಬಿಟ್ಟು ಕಾಂಪೌಂಡ್, ವಾಸವಿ ಹೈಸ್ಕೂಲ್ದು ಕಾಂಪೌಂಡ್ ಎಲ್ಲ ಹೊಡ್ಕೊಂಡು ಬಂದು ಗೌರ್ಮೆಂಟ್ ಹೈಸ್ಕೂಲು, ಗೌರ್ಮೆಂಟ್ ಜೂನಿಯರ್ ಕಾಲೇಜ್, ತುಮಕೂರು ಯೂನಿವರ್ಸಿಟಿ ಇದೆಯಲ್ಲ, ತುಮಕೂರು ಯೂನಿವರ್ಸಿಟಿ ರೋಡ್ವರೆಗೂ ಬಂದಿದ್ದಾವೆ. ವಾಕಿಂಗ್ ಹೋದವರೆಲ್ಲ ಆಶ್ಚರ್ಯ ಆನೆ ನೋಡಿ, ಏನು ಆನೆ ಇಲ್ಲಿ ಬಂದುಬಿಟ್ಟಿದ್ದಾವೆ ಅಂತ. ಮತ್ತೆ ನಮಗೆಲ್ಲ ಸುದ್ದಿ, ನಾವು ಆಗ ಓಡೋಗಿ ಇದನ್ನು ಮಾಡಿ ಅವನ್ನೆಲ್ಲ ಓಡಿಸ್ಕೊಂಡು ಟ್ರ್ಯಾಕ್ ಮಾಡ್ಕೊಂಡು ಪೊಲೀಸು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಅದಂತೂ ಭಾಳ ಚಾಲೆಂಜಿಂಗು. ಟೌನ್ ಒಳಗಡೆ ಇನ್ನೂ ಬೆಳಗ್ಗೆ ಆದರೆ ವಾಕ್ ಬರೋರು, ಮನೆ ಮುಂದ್ಗಡೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕೋರು, ಎಲ್ಲರೂ ಇರೋ ಅಂಥ ಪ್ಲೇಸು. ನಮ್ಮ ಪುಣ್ಯಕ್ಕೆ ಅವತ್ತು ಯಾವುದೇ ಒಂದು ಸಾವು ಏನೂ ಘಟಿಸ್ಲಿಲ್ಲ ಇಲ್ಲಿ. ಆಗ ನಂತರ ಅವು ಮತ್ತೆ ಹೋಗಿ ಮಲ್ಸಂದ್ರ ಅಲ್ಲೆಲ್ಲ ಸೇರಿಕೊಂಡು ಇದಾದವು. ನಮ್ಗೆ ಅವತ್ತು ಎಲ್ಲರಿಗೂ ಫಾರೆಸ್ಟು ಮತ್ತು ಪೊಲೀಸ್ನವ್ರಿಗೆ ಜೀವ ಒಂಥರ ಬಾಯಿಗೆ ಬಂದಂಗೆ ಆಗಿತ್ತು ಅವತ್ತಿನ ಘಟನೆ ನೋಡಿದರೆ. 3 ಆನೆಗಳು, ಫೋಟೋ ನೀವು ನೋಡಿರಬೇಕು ಅಂತ ಕಾಣ್ತದೆ. ಸಾಮಾನ್ಯ ತುಮಕೂರಿನ ಆನೆಗಳು ಅಂದಾಗ 3 ಆನೆಗಳು ಆ ರಿಂಗ್ ರೋಡ್ನ ದಾಟ್ತಾ ಇರೋ ಅಂಥ ಒಂದು ಫೋಟೋ ಬರ್ತದೆ. ಫೋಟೋ ಕ್ಯಾಪ್ಚರ್ ಮಾಡಿದರೆ ಯಾರೋ ವಾಕ್ ಹೋದರು ಅಂತ ಕಾಣುತ್ತೆ. ಅದೆಲ್ಲ ಭಾಳ ಇದಾಗಿತ್ತು. ಅದೇ ಈ ಸಿದ್ಧ, ರಂಗ, ಮ್ಯಾಕ್ಸ್ ಬೇರೆ ಗುಂಪಿನಲ್ಲಿ ಬಂದಾಗ ಯಾವುದೇ ಏನೂ ತೊಂದರೆ ಆಗ್ತಿರ್ಲಿಲ್ಲ, ಬರ್ತಿದ್ವು. ಅವು ಸ್ವಲ್ಪ ಇದನ್ನು ಜನಗಳಿಗೆ ರೇಗಿಸಿದ್ರೂ ಸಹ ರೇಗ್ದಂಗೆ ಶಾಂತಿಯಿಂದನ ಇದ್ಕೊಂಡು ಅದು ಏನೋ ಒಂದು ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೊರಟೋಗ್ಬಿಡ್ತಿದ್ವು. ಈ 3 ಆನೆಗಳು ಮಾತ್ರ ಏನಾದರೂ ಬಂದರೆ ಏನಾದರೂ ಒಬ್ಬರು ಇಬ್ಬರು ಬಲಿ ತಗೊಳ್ಳದೆ ವಾಪಸ್ ಹೋಗ್ತಾನೇ ಇರಲಿಲ್ಲ. ಆಮೇಲೆ ಸ್ವಲ್ಪ 2014-15 ವೇಳೆಗೆ ಇವನ್ನ ಉಪಟಳ ಜಾಸ್ತಿ ಆಗಿಬಿಟ್ಟು ಅವನ್ನ ಕ್ಯಾಪ್ಚರ್ ಮಾಡಬೇಕು, ಅವನ್ನ ಹಿಡಿದ್ಬಿಟ್ಟು
ಆನೆ ಶಿಬಿರಕ್ಕೆ ಸೇರಿಸ್ಬೇಕು. ಸ್ಪೆಸಿಫಿಕ್ಕಾಗಿ ಯಾವ ತೊಂದರೆ ಕೊಡ್ತಿದ್ವಲ್ಲ ಈ 3 ಆನೆಗಳು ಅವನು ಗುರುತು ಇಡಿಸಿ ಅಷ್ಟೊತ್ತಿಗಾಗಲೇ ಹೆಸರು ಕೊಟ್ಟಿದ್ದರು ಇವಕ್ಕೆ. ರೌಡಿ ರಂಗ, ಸಿದ್ಧ, ಮ್ಯಾಕ್ಸ್ ಅಂತ ಫೇಮಸ್ ಆಗಿದ್ರು ಅವರಾಗಲೇ. ಸೊ ಹಂಗಾಗಿ ಅವನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ತು. ದುರದೃಷ್ಟವಶಾತ್ ಈ ಒಂದು ಸರ್ತಿ ಸಿದ್ಧ ಆನೆ ಈ ಥರ ಯಾವುದೋ ಒಂದು ಆನೆ ನಮ್ಮ ಕ್ಯಾಪ್ಚರ್ ಟೈಮಲ್ಲಿ ಆನೆಗಳು ಸಾಕಾನೆ ಅವು ಓಡಿಸ್ಕೊಂಡು ಹೋಗಿ ಒಂದು ಹೊಂಡಕ್ಕೆ ಬಿದ್ದು ಅದು ಕಾಲು ಎಲ್ಲ ಗಾಯ ಆಗಿ ಅದು ಚೇತರಿಸ್ಕೊಳ್ಳಲಿಲ್ಲ, ಸತ್ತೋಯ್ತು. ಆನಂತರ ಇವು ಆನೆಗಳು ಈ ರಂಗ ಮ್ಯಾಕ್ಸು ಬರ್ತಿದ್ವು, ಬಂದ್ರೂ ಅಷ್ಟೊತ್ತಿಗೆ ಅವಕ್ಕೂ ಆಗಲೇ ಏನೋ ಇದು ಅಂತ ಕಾಣುತ್ತೆ. ಈ ಎಕ್ಸ್ಪ್ರೆಸ್ ಹೈವೇ ಎಲ್ಲ ಆಗ್ತಾಯಿತ್ತು, ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಮತ್ತು ಅವಕ್ಕೆ ಬನ್ನೇರುಘಟ್ಟ ಎಲ್ಲ ದಾಟಿ ಈ ಕಡೆ ಬರೋದು ತೊಂದರೆ ಆಗೋದು. ಈ ತೊಂದರೆಯಿಂದಲೇ ಅವಕ್ಕೆ ಏನಾಗೋದು ಒಂಥರ ದಿಕ್ಕು ತಪ್ಪದಂಗೆ ಆಗ್ಬಿಡೋದು. ದಿಕ್ಕು ತಪ್ಪದಂಗಾಗಿ ಇನ್ನೂ ಆಕ್ರೋಶ ಬರ್ತಾಗ್ತಿದ್ದವು. ಎದುರಿಗೆ ಸಿಕ್ಕರೆ ವಿನಾಕಾರಣವಾಗಿ ಚಾರ್ಜ್ ಮಾಡೋವಷ್ಟರ ಮಟ್ಟಕ್ಕೆ ಹೋಗಿದ್ದು. ಆನಂತರ ಈ ರೌಡಿ ರಂಗ ಅದನ್ನು ಮ್ಯಾಕ್ಸ್ನ ಕ್ಯಾಪ್ಚರ್ ಮಾಡಿ ರೌಡಿ ರಂಗನ್ನ ಕ್ಯಾಪ್ಚರ್ ಮಾಡಿ ಮಡಿಕೇರಿದು ಒಂದು ಆನೆ ಶಿಬಿರಕ್ಕೆ ಅಲ್ಲಿಗೆ ಕಳಿಸಿದ್ರು ಅಂತ ಸುದ್ದಿ ಬಂತು. ಆನಂತರ ಇತ್ತೀಚೆಗೆ ಯಾವುದೇ ಆನೆಗಳು 15-16 ನಂತರ ತುಮಕೂರಿನಲ್ಲಿ ಆನೆಗಳು ಬರ್ತಾ ಇಲ್ಲ. ಇದಿಷ್ಟು ತುಮಕೂರಿನ ಆನೆ ವಿಚಾರ. ಇದು ಬಂದರೂ ಸಹಿತ ಏನಾಗ್ತಿರ್ಲಿಲ್ಲ. ಇವು ಒಂಟಿ ಬರೋದು ಬಿದ್ದಲ್ಲ, ಅವು ದೊಡ್ಡ ತೊಂದರೆ. ಈ ಗುಂಪಲ್ಲಿ ಬಂದಿದ್ದರೆ ಏನೋ ಅಂಥ ಘಟನೆಗಳು ಆಗಿಲ್ಲ. ಗುಂಪಲ್ಲಿ ಬಂದಾಗ ಒಂದಿಷ್ಟು ಏನೋ ಕ್ರಾಪು ನಾಶ ಆಗೋದು, ಪ್ರಾಪರ್ಟಿ ನಾಶ ಆಗೋದು ಆಗಿರ್ತದೆ, ಜೀವಹಾನಿ ಆಗ್ತಿರ್ಲಿಲ್ಲ. ಈ ಜೀವಹಾನಿ ಮಾತ್ರ ಈ ಒಂಟಿ ಅಥವಾ 2 ಆನೆಗಳು ಬಂದಾಗಲೇ ಆಗ್ತಾಯಿದ್ದು. ಈ ಎಲಿಫೆಂಟ್ ಬಿಹೇವಿಯರು ಅದು ಯಾವ ಟೈಮಲ್ಲಿ ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಅಷ್ಟು ಸುಲಭನಾಗಿ ನಾವು ಆನೆಗಳನ್ನ ತಗೊಳ್ಳೋಕ್ಕೂ ಆಗಲ್ಲ. ಅದು ಅಗಾಧವಾದ ಶಕ್ತಿ ಇರ್ತದೆ. ಆಮೇಲೆ ಅದಕ್ಕೆ ಅಗಾಧವಾದ ಬುದ್ಧಿಶಕ್ತಿ ಇರುತ್ತೆ. ಅದಕ್ಕೆ ಶಕ್ತಿಯೂ ಅಷ್ಟೇ, ಬುದ್ಧಿಶಕ್ತಿನೂ ಇರ್ತದೆ. ಅದು ನೋಡಿ, ಅದರದ್ದು ಆನೆ ಸೊಂಡ್ಲು ಒಂಥರ ಆಂಟೆನ ಇದ್ದಂಗೆ. ನಿಮಗೆ ಒಂದು 10 ಕಿಲೋಮೀಟ್ರ್ವರೆಗೂ ಗಾಳಿನಲ್ಲಿ ಅದು ನೋಡಿದರೆ ನಿಮಗೆ ತೇವಾಂಶ ಎಲ್ಲಿದೆ, ನೀರೆಲ್ಲಿದೆ, ನೀರು ಯಾವ ಕಡೆಯಲ್ಲಿ ಹೋದ್ರೆ ನನಗೆ ನೀರು ಸಿಗುತ್ತೆ ಅಂತ ಗೊತ್ತಾಗ್ತದೆ. ನೀವು ನೋಡಿರ್ಬೋದು, ಆನೆಗಳು ಹೋಗ್ಬೇಕಾದ್ರೆ ಸೊಂಡ್ಲನ್ನ ಹೀಗೆ ಆಡಿಸ್ಕೊಂಡೇ ಹೋಗ್ತಾ ಇರ್ತವೆ. ಸ್ಮೆಲ್ ಮಾಡೋದು ಅದು ಅದ್ರದ್ದು ಸ್ಮೆಲ್ಲೂ ಹೌದು. ಆಮೇಲೆ ಇದ್ರದ್ದು ಮಾಯ್ಶ್ಚರು, ಗಾಳಿ ಬರ್ತದಲ್ಲ, ಗಾಳಿನಲ್ಲಿ ನೀರಿಂದು ಆರ್ದ್ರತೆ ಇರ್ತದಲ್ಲ, ಅದರಿಂದಲೇ ಪತ್ತೆ ಹಚ್ಬಿಡ್ತಾವೆ ಎಷ್ಟು ದೂರದಲ್ಲಿ ನೀರಿದೆ, ಯಾವ ಕಡೆಯಲ್ಲಿ ನೀರಿದೆ, ನಾನು ಹೋಗ್ಬೋದು ಅಂತಾನೆ. ಸೊ ಅಷ್ಟು ಬುದ್ಧಿವಂತ ಪ್ರಾಣಿ. ಆಮೇಲೆ ಇನ್ನೊಂದು ಘಟನೆ, ತಿಪ್ಟೂರಿನಲ್ಲಿ ಒಂದು ಸರ್ತಿ ಒಂದು ಆನೆನ ಕ್ಯಾಪ್ಚರ್ ಮಾಡಿದರು. ಅಂದರೆ ಕ್ಯಾಪ್ಚರ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಅಲ್ಲಿ ಆ್ಯಕ್ಚುಲಿ ಅವರು ನಮ್ಮ ಸತ್ತೋದವರು ಒಬ್ಬ ರೇಂಜ್ ಫಾರೆಸ್ಟ್ ಆಫೀಸರ್ ಶಿವಣ್ಣ ಅಂತ, ಅವ್ರ ಮಗ. ಅವ್ರ ಜಮೀನಿನಲ್ಲಿ ಹೋಗಿದ್ದವು ಬೆಳಗ್ಗೆ ಇವರು ನೋಡಿದಾಗ ಅವ್ರ ಜಮೀನಿನಲ್ಲಿ ಇತ್ತಂತೆ, ಅವ್ರ ತೋಟದಲ್ಲಿ. ಅವ್ರ ತೋಟದಲ್ಲಿದ್ದಾಗ ಒಬ್ಬರು ಫೋಟೋ ತೆಗಿಯೋಕ್ಕೆ ಹೋಗಿದ್ದಾರೆ, ಇನ್ನೊಬ್ಬರು ಹಾಗೆ ನೋಡ್ತಾ ಇದ್ದಾರೆ. ಸೊ ಇವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ, ಸ್ವಲ್ಪ ಹತ್ರ ಹೋಗಿದ್ದಾರೆ ಅಂತ ಕಾಣುತ್ತೆ ಆನೆಗೆ. ಅದು ಇಮ್ಮಿಡಿಯೇಟಾಗಿ ಅಟ್ಯಾಕ್ ಮಾಡಿ ಚಾರ್ಜ್ ಮಾಡಿಬಿಟ್ಟು ಸತ್ತೋಯ್ತು. ಆಗ ಏನು ಮಾಡಿದರು, ಅದು ಸ್ವಲ್ಪ ಎಲ್ಲೂ ಹೋಗದೆ ಇಲ್ಲೇ ಇರೋಕ್ಕೆ ಶುರುವಾಯಿತು. ಅಂದರೆ ಸುಮಾರು ದಿವಸ. ಆಗ ಒಂದು ಇದನ್ನು ಮಾಡಿ ಕ್ಯಾಪ್ಚರ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಹಿಡಿದ್ಬಿಟ್ಟು ಆನೆನ ಕ್ಯಾಪ್ಚರ್ ಮಾಡಿ ಅದನ್ನು ಮಲೆ ಮಹದೇಶ್ವರಕ್ಕೆ ತಂದು ಬಿಟ್ಟರು. ಮಲೆ ಮಹದೇಶ್ವರಕ್ಕೆ ತಂದು ಬಿಟ್ಟರು. ಬಟ್ ಆ ಆನೆ ಎಷ್ಟಿದು ಅಂತ ಅಂದರೆ ಮತ್ತೆ ವಾಪಸ್ ಬನ್ನೇರುಘಟ್ಟಕ್ಕೆ ಬಂತು. ಕಾವೇರಿ ನದಿ ಆಚೆ ದಡಕ್ಕೆ ಬಿಟ್ಟರು ಅದು ಮಲೆ ಮಹದೇಶ್ವರದ ಹೊಗೇನಕಲ್ ಫಾಲ್ಸ್ ಸ್ವಲ್ಪ ಹತ್ರದಲ್ಲಿ ಬಿಟ್ಟಿದ್ದದು. ನಾನು ಅಲ್ಲಿ ACF ಆಗಿದ್ದೆ, ಆಗ ಮಲೆ ಮಹದೇಶ್ವರದಲ್ಲಿ ACF ಆಗಿದ್ದೆ. ಅಲ್ಲಿ ತಂದು ಬಿಟ್ಟಿದ್ದ ಆನೆ ತಿಪ್ಟೂರಿನಲ್ಲಿ ಕ್ಯಾಪ್ಚರ್ ಆಗಿದ್ದು. ಅದು ನೋಡಿ ಅಲ್ಲಿ ಬಿಟ್ಟಿದ್ದು ಮತ್ತೆ ಅದಕ್ಕೆ ಇದನ್ನು ಹಾಕಿದ್ರು, ಏನು ಹೇಳ್ತಾರೆ ಅದಕ್ಕೆ, ರೇಡಿಯೋ ಕಾಲರ್ ಹಾಕಿದ್ರು. ಅದು ಟ್ರ್ಯಾಕ್ ಮಾಡಿದಾಗ ಇಲ್ಲಿ ಬಂದು ಬನ್ನೇರುಘಟ್ಟದಲ್ಲಿ ಇರೋದು ಗೊತ್ತಾಯಿತು. ನಂತರ ಅದು ಕಾಲರು ಎಲ್ಲೋ ಉದುರೋಗಿ ಅದರದ್ದು ಇದು ಕಮ್ಯುನಿಕೇಷನ್ ಸಿಗಲಿಲ್ಲ. ಸೊ ಹೀಗೆ
ಅದು ತನ್ನ ದಾರಿನ ಸೊಂಡ್ಲಿನಲ್ಲೇ ಗುರ್ತಿಟ್ಕೊಂಡಿರ್ತು. ಸೊಂಡ್ಲಿನಲ್ಲೇ ನಾನು ಎಲ್ಲಿಂದ ಬಂದೆ, ಏನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ. ಅದೊಂಥರ ಆಂಟನ ಇದ್ದಂಗೆ ಅದಕ್ಕೆ. ಸೊಂಡ್ಲು ಆನೆಗೆ ಆಂಟನ ಇದ್ದಂಗೆ. ಸರ್ ಅದೇ ಈ ಆನೆಗಳು ಬಂದಾಗ ಈ ನೀವೆಲ್ಲ ಓಡ್ಸೋಕ್ಕೆಲ್ಲ ಡ್ರೈವ್ ಎಲ್ಲ ಮಾಡ್ತಾಯಿದ್ರಲ್ಲ, ಯಾವ್ದಾನ ಸಾವು ಇಲ್ಲ ಗಾಯ ಆಗಿರೋದು ಆ ಥರ ಯಾವ್ದಾನ ಇನ್ಸಿಡೆಂಟ್ ಆಗಿದೆಯಾ? ಇಲ್ಲಿ ಅದೇ ಆ ಆನೆಗಳನ್ನು ಓಡಿಸುವಾಗ ನಮ್ಮ ಸಿಬ್ಬಂದಿ ಭಾಳ ಕಷ್ಟ ಅನುಭವಿಸಿದ್ದಾರೆ. ಸುಮಾರು ಜನ ಕಾಲು ಉಳುಕಿರೋದು ಅವೆಲ್ಲ ಕಾಮನ್ನು. ಬಟ್ ನಮ್ಮಲ್ಲಿ ಒಬ್ಬರು ತುಮಕೂರು ರೇಂಜಲ್ಲಿ ಒಂದು ಸರ್ತಿ ಆನೆ ಬಂದಾಗ ಜೈರಾಮ್ ಅಂತ ಅಂದ್ಬಿಟ್ಟು ಫಾರೆಸ್ಟ್ರ್ ಇದ್ದರು. ಆಗ ಫಾರೆಸ್ಟ್ರು, ಈಗ ರೇಂಜ್ ಆಫೀಸರ್ ಆಗಿದ್ದಾರೆ. ಅವರು ಈ ಆನೆಗಳನ್ನು ಓಡಿಸುವಾಗ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು. ರಾತ್ರಿ ಎಲ್ಲ ಹಗಲೆಲ್ಲ ಅವನ್ನ ಫಾಲೋ ಮಾಡೋದು, ಮತ್ತು ರಾತ್ರಿ ಎಲ್ಲ ವಾಚ್ ಮಾಡೋದು, ಜನಗಳಿಗೆಲ್ಲ ಇನ್ಫಾರ್ಮೇಷನ್ ಕೊಡೋದು, ನಿದ್ರೆ ಇಲ್ದಂಗೆ ಸುಮಾರು 4-5 ದಿವಸಗಳ್ಗಟ್ಟಲೆ ಹಿಂಗೆ ಡ್ಯೂಟಿ ಮಾಡಿಕೊಂಡು ಇರ್ತಿದ್ರು. ಹೀಗೆ ಒಂದು ದಿವಸ ಇದನ್ನು ರೈಡ್ ಮಾಡಿಸ್ಕೊಂಡು ಓಡಿಸ್ಕೊಂಡು ಇದನ್ನು ಮಾಡಬೇಕಾದ್ರೆ ತೀರಾ ಹತ್ರಕ್ಕೆ ಬಂದ್ಬಿಟ್ಟು ಆನೆ ಚಾರ್ಜ್ ಮಾಡಿಬಿಟ್ಟು ಅವ್ರಿಗೆ ಈ ಏನು ತೊಡೆ ಭಾಗದಿಂದ ಇಲ್ಲಿವರೆಗೂ ಗಾಯ ಆಗ್ಬಿಡ್ತು. ಆಲ್ಮೋಸ್ಟ್ ಅವರು ದಂತ ಚುಚ್ಚಿರೋದು. ದಂತ ಚುಚ್ಚಿದ್ದಲ್ಲ, ಅದು ಇದು ಗಾಯ ಆಗಿರೋದು. ಹೌದು, ಇದು ಏನು ಅದನ್ನು ಎಸ್ತಿರೋದಕ್ಕೆ. ಸೊ ಅವ್ರಿಗೆ ಇಲ್ಲಿಂದ ಇಷ್ಟು ಸುಮಾರು ಭಾಗ ಅವ್ರು ಬದುಕ್ತಾರೋ ಇಲ್ವೋ ಅನ್ನೋ ಅಂಥ ಪರಿಸ್ಥಿತಿನಲ್ಲಿ ಇದ್ದರು. ಅವರು ಸಹ ವಾಸಿಯಾಗಿ ಈಗ ರೇಂಜ್ ಆಫೀಸರ್ ಆಗಿ ಚಿಕ್ಕನಾಯಕನಹಳ್ಳಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಸದ್ಯಕ್ಕೆ. ಅವರು ನಿಜವಾಗ್ಲೂ ಅವರು ಒಂದು ಸಾವನ್ನು ಗೆದ್ದು ಬಂದರು ಅಂತ ಹೇಳ್ಬೋದು ಆನೆ ಅಟ್ಯಾಕಿಂದನೇ. ಇನ್ನು ಒಂದು 2-3 ವಾಚರ್ಸು, ಅವ್ರಿಗೂ ಸಹ ಕಾಲುಗಳು ಇದಾಗಿರೋದು, ಮುರಿದಿರೋದು ಇಂಥ ಎಲ್ಲ ಇನ್ಸಿಡೆಂಟ್ ಆಗಿದ್ದಾವೆ. ಜನಗಳು ಬೇಡಿ ಸುಮಾರು ಎಷ್ಟು ಲೆಕ್ಕ ನಮಗೆ ಗೊತ್ತಾಗ್ತಾ ಇಲ್ಲ, ನನಗೆ ಮರ್ತೋಗಿದೆ. ಆಲ್ಮೋಸ್ಟ್ ಒಂದು ಸರ್ತಿ ಅವು ಬಂದ್ರೂ 3-4 ಸಾವಿಗೆ ಕಡಿಮೆ ತುಮಕೂರು ಜಿಲ್ಲೆಯಲ್ಲಿ ಆಗ್ತಿರಲಿಲ್ಲ. ತುಮಕೂರು ಇರ್ಬೋದು, ಗುಬ್ಬಿ ಇರ್ಬೋದು, ತುರುವೇಕೆರೆ ಇರ್ಬೋದು, ತಿಪ್ಟೂರು, ಹೀಗೆ ಈವನ್ ಒಂದು ಸರ್ತಿ ಹೇಳಿದ್ನಲ್ಲ ನಿಮಗೆ, ಈ ಹಿರಿಯೂರು ತಾಲೂಕಿನಲ್ಲೂ ಸಹ ಅವನು ಆ್ಯಕ್ಚುಲಿ ತುಮಕೂರು ಜಿಲ್ಲೆನವರೇ, ಹಿರಿಯೂರು ತಾಲೂಕಿನಲ್ಲೂ ಒಂದು ಸಾವಿನ ಘಟನೆ ಆಗಿತ್ತು. ಆಗಂತೂ ದಾವಣಗೆರೆ DIG ಅವರೇ ಆ ಸ್ಥಳಕ್ಕೆಲ್ಲ ಬಂದು ಆನೆ ಡ್ರೈವ್ ಮಾಡೋ ಇದರಲ್ಲಿ ಭಾಗವಹಿಸಿದ್ರು ಅವರು. ಅದೇ ಸರ್, ಇದು ರೌಡಿ ರಂಗ ಅಂತ ಹೇಳ್ತಾ ಇದ್ರಲ್ಲ, ಅದು ಆನೆನ ಹಿಡ್ದಿಲ್ಲ ಅಂತ ಬನ್ನೇರುಘಟ್ಟ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದ್ದಾರೆ. ಸಬ್ಸ್ಕ್ರೈಬರು ಅವರು ಕಮೆಂಟ್ ಮಾಡಿ ಹೇಳಿದರು ನನಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನೋಡಿ, ಹಿಡ್ದಿದ್ದಾರೋ ಹಿಡ್ದಿಲ್ಲೋ? ಇಲ್ಲ, ಈಗ ಕ್ಯಾಪ್ಚರ್ ಆಗಿದೆ. ಸಿದ್ಧ, ರಂಗ ಮತ್ತು ಮ್ಯಾಕ್ಸು ಇವ್ರು 3 ಇದ್ದಿದ್ರೆ ಇಲ್ಲಿ ತುಮಕೂರು ಜಿಲ್ಲೆಗೆ ಪ್ರತಿ ವರ್ಷವೂ ಆನೆಗಳು ಕಾಟ ಇದ್ದೇ ಇರ್ತಿತ್ತು. ಯಾಕೆಂದ್ರೆ ಅವ್ರು ಆಲ್ರೆಡಿ ಈ ಪಾತ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ರೆಗ್ಯುಲರ್ ಮೈಗ್ರೇಷನ್ ಪಾತ್ ಆಗೋಗ್ಬಿಟ್ಟಿತ್ತು ಅವಕ್ಕೆ. ಆ ಆನೆಗಳಿಗೆ ಅವ್ರು ಕರ್ಕೊಂಡು ಬರ್ತಿದ್ರು ಗುಂಪನ್ನ. 18-19ರಿಂದ 2018-19 20ನೇ ಇಸ್ವಿಯಿಂದ ಈಚೆಗೆ ಬರ್ತಾನೆ ಇಲ್ಲ. ಅದೇ ರಂಗನ್ ಕ್ಯಾಪ್ಚರ್ ಮಾಡಿದಾಗಿಂದ ಈ ಕಡೆ ಬರ್ತಾ. ಹೌದೌದು. ಈಗ ಸಿದ್ಧ ಸತ್ತೋಯ್ತು ಅಲ್ಲೇ ಒಂದು ಇದರಲ್ಲಿ, ಏನು ಸೆಲ್ಫ್ ಆಕ್ಸಿಡೆಂಟ್ ಟೈಪು. ಇನ್ನು ರಂಗನ್ನ ಹಿಡಿದು ಅದನ್ನು ತಗೊಂಡು, ನಾನು ಹೇಳಿದೆ ನಿಮಗೆ ಮಡಿಕೇರಿನಲ್ಲಿ ಒಂದು ಆನೆ ಕ್ಯಾಂಪಿಗೆ ತಗೊಂಡೋಗಿದ್ರು ಅಂತ. ಅದು ಅಲ್ಲಿ ಚೆನ್ನಾಗಿ ಸಾಧುವಾಗಿ ಇತ್ತು. ಸಾಧು ಆಗಿದ್ದು ತನ್ನ ಎಲ್ಲ ಆಕ್ರಮಣಶಾಲಿ ಗುಣನೆಲ್ಲ ಕಳ್ಕೊಂಡು ಚೆನ್ನಾಗೆಲ್ಲ ನಮ್ಮ ಸಾಕಾನೆಗಳ ಜೊತೆಯಲ್ಲಿ ಅಡ್ಜಸ್ಟ್ ಆಗಿತ್ತು. ಬಟ್ ಯಾವತ್ತೋ ಒಂದು ದಿವಸ ಅದು ಬಸ್ ಆಕ್ಸಿಡೆಂಟ್ ಆಗಿಬಿಟ್ಟು ಸತ್ತೋಗಿರ್ತದೆ. ಅದು ಪೇಪರ್ನಲ್ಲಿ ನ್ಯೂಸ್ ಬಂದಿದೆ, ನೀವು ನೋಡ್ಬೋದು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಪುನತಿ ಶ್ರೀಧರ್ ಅಂತ ಇದ್ದರು. ಅವರೇ ಸಹ ಅದನ್ನು ಏನು ದೃಢೀಕರಿಸಿದ್ದಾರೆ. ರೌಡಿ ರಂಗ ಅವರು ಇದು ಏನು ಅಪಘಾತದಲ್ಲಿ ಮರಣ ಹೊಂದಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದು ನ್ಯೂಸ್ದು ನಿಮಗೆಲ್ಲಾದ್ರೂ ಕ್ಲಿಪ್ ಸಿಕ್ಕರೆ ಅವ್ರಿಗೆ, ನಿಮ್ಮ ಸಬ್ಸ್ಕ್ರೈಬರ್ಗೆ ಹಾಕಿ. ಹಿಡ್ದಿದ್ದಾರೆ. ಹಿಡಿದು ಅದು ಪಳಗಿಸಿ ಆದಮೇಲೆ, ಅದು ಒಳ್ಳೆಯವನಾದ್ಮೇಲೆ ಸತ್ತೋಗಿದ್ದು, ತೀರೋಗಿರೋದು. ಅದರಲ್ಲಿ ಒಳ್ಳೆಯವನಾಗಿದ್ದೇ ತಪ್ಪಾಯ್ತೇನೋ ಅದಕ್ಕೆ. ಆನಂತರ ಮ್ಯಾಕ್ಸ್ ಬಗ್ಗೆ ಏನು ಅಷ್ಟೊಂದು ಮಾಹಿತಿ ಇಲ್ಲ. ಅದು ಇತ್ತೀಚೆಗಂತೂ ಬರ್ತಾ ಇಲ್ಲ. ಅಂದರೆ ಅದು ರೌಡಿ ರಂಗ ಹಿಡ್ದಾದ್ಮೇಲೆ ಬಂದೇ ಇಲ್ಲ. ಸಿದ್ಧ ರೌಡಿ ರಂಗ, ನಾನು ಹೇಳ್ದಂಗೆ ಸಿದ್ಧ ಇವ್ರನ್ನ ಕರ್ಕೊಂಬರ್ತಿದ್ದವನು. ಅವನದೇ ಮುಗಿತು ಕಾಲು. ಇವನು ರಂಗ ಆಮೇಲೆ ಇನ್ಚಾರ್ಜ್ ತಗೊಂಡಿದ್ದ. ರಂಗಂದು ಹಿಡ್ದಾಕಿದ್ರಲ್ಲ. ಈಗಿಲ್ಲ. 20ನೇ ಇಸ್ವಿಯಿಂದ ಈಚೆಗೆ ತುಂಬ ಕಡಿಮೆ ಘಟನೆಗಳು, ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು ತುಮಕೂರು ಜಿಲ್ಲೆಗೆ.
ಪಕ್ಕದ ನೆಲಮಂಗ್ಲದವರೆಗೂ ಬಂದಿದ್ದಾವೆ, ರಾಮನಗರ, ಮಾಗಡಿ, ನೆಲಮಂಗ್ಲ ಅಲ್ಲೆಲ್ಲ. ಬಟ್ ಆ ಥರ ಏನು ಬಂದು ಸಾವು ಉಂಟಾಗೋವಂಥದ್ದು ಮತ್ತು ತಿಂಗಳುಗಟ್ಟಲೆ ಇಲ್ಲಿ ಬಿಡೋದು ಅವು ಇಲ್ಲ, ಆ ಥರ ಇಲ್ಲ ಈಗ.